ಹಾಯ್ ಎಲ್ಲರಿಗೂ ನಮಸ್ತೆ. ಸುಧಾ ಸಾಧನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಎಲ್ಲರೂ ಸುಧಾ ಸಾಧನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಈ ದಿನ ನಾನು ಇನ್ನೊಂದು ವಿಶೇಷ ಸ್ಫೂರ್ತಿ ತುಂಬುವಂಥ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಯವಿಟ್ಟು ಎಲ್ಲರೂ ನೀವು ಅದನ್ನು ನೋಡಬೇಕು ಅಂತ ಅಂದರೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಬನ್ನಿ ಇವಾಗ ವಿಡಿಯೋ ನೋಡೋಣ. ಹಾಯ್ ನಮಸ್ತೆ ಎಲ್ರಿಗೂ. ನಾನು ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ಬಂದಿದ್ದೇನೆ. ನಾನು ಇಲ್ಲಿ ಹಸಿದವರಿಗೆ ಅನ್ನ ಕೊಟ್ಟು ನೊಂದವರಿಗೆ ಸಾಂತ್ವನ ನೀಡಿ ನನ್ನ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದೇನೆ. ನಾನು ಇಲ್ಲಿಗೆ ಬರಬೇಕು ಅನ್ನೋ ಹಂಬಲ ಯಾಕೆ ಅಂದರೆ ನೊಂದ ಮನಸ್ಸಿಗೆ ಗೊತ್ತು ಮತ್ತೊಂದು ಮನಸ್ಸಿನ ನೋವು ಅನ್ನೋ ಹಾಗೆ ನನಗೆ ಗೊತ್ತು ನಿರಾಸೆ ಅಂದರೆ ಏನು, ಹತಾಶೆ ಅಂದರೆ ಏನು ಅಂತ. ಎಲ್ಲೆಲ್ಲೋ ಸಮಯ ಕಳೆಯೋ ಬದಲು ಇಲ್ಲಿಗೆ ಬಂದು ಹಸಿದವ್ರಿಗೆ ಅನ್ನ ಕೊಟ್ಟು ಅವ್ರ ಜೊತೆ ನಾವು ಸ್ವಲ್ಪ ಹೊತ್ತು ಸಮಯ ಕಳೆದು ಹೋದರೆ ಅವರಿಗೂ ಸಂತೋಷ, ನನಗೂ ಸಂತೋಷ ಅನ್ನೋದು ನನ್ನ ಭಾವನೆ. ನನಗೆ ತುಂಬ ದಿನದಿಂದ ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ಬರಬೇಕು ಅನ್ನೋ ಆಸೆ ಇತ್ತು, ಬಂದಿದ್ದೀನಿ. ಹಲೋ ಹಾಂ ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳಲ್ಲಿ ಸುಧಾಮ್ ಅವರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಖುಷಿ ಆಗುತ್ತೆ. ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರು ಕೂಡ ಚಂದ್ರಪಟ್ಟಣದಿಂದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳನ್ನ ನೋಡಿ ಅವ್ರ ಆಶೀರ್ವಾದ ಪಡಿಬೇಕಂತ ಬಂದಿದ್ದಾರೆ. ಅವರ ಒಂದು ಜನ್ಮದಿನ ಒಳ್ಳೇದಾಗ್ಲಿ ಅಮ್ಮ. ಉತ್ತಮದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ಜೋರಾಗಿ ಒಂದ್ಸತಿ ಎಲ್ಲವನ್ನ ಭಗವಂತ ಕರೆದ ಶ್ರೀ ಗಣೇಶ್ವರ ಸ್ವಾಮಿ ಆಶೀರ್ವಾದ, ಶಿವಕುಮಾರ ಸ್ವಾಮಿ ಆಶೀರ್ವಾದ ಸಿಗಲಿ. ಭಗವಂತ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಏನೆಲ್ಲ ಇಷ್ಟಪಡ್ತಾರೆ? ನಾನು ಈಗ 10 ವರ್ಷದಿಂದ ಅಲ್ಲೇ ನಮಗೆ ಹಾಸನ ಮಾಡ್ತಾ ಇದ್ದೆ, ನಮ್ಗೆ ಹೋಗ್ತಾ ಇದ್ದೆ. ಇವಾಗ ನಿಮ್ಮದು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು, ಯೂಟ್ಯೂಬಲ್ಲೆಲ್ಲ ನಿಮ್ಮ ಒಂದಿಷ್ಟು ಚಿಕ್ಕ ವಯಸ್ಸಿಗೆ ನೀವು ಮಾಡ್ತಿರೋ ಸೇವೆ ನೋಡಿ ನನಗೆ ಇಲ್ಲಿಗೆ ಬರಬೇಕು, ಒಂದಿನಾದ್ರೂ ನನಗೆ ಸಹಾಯ ಮಾಡಬೇಕು ಅಂತ ನನಗೆ ಅನಿಸ್ತು. ಹಾಗಾಗಿ ನಾನು ಇಲ್ಲಿ ಕರ್ಕೊಂಡು ಎಷ್ಟು ಜನರು ಮಗನಾಗಿದ್ದೀರಾ, ನಿಮ್ಮದು ದೇವರ ಆಯಸ್ಸು ಆರೋಗ್ಯ ಕಷ್ಟ ಇರುತ್ತೆ. ಎಲ್ಲರಿಗೂ ಬಾವಿ ಬರಲ್ಲ, ಎಲ್ಲರಿಗೂ ಈ ಥರ ಮಾಡಬೇಕು, ಎಲ್ಲರಿಗೂ ಈ ಥರ ನಿರಾಶ್ರಿತನ ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಎಲ್ಲರಿಗೂ ಇದೆಲ್ಲ ಅದು ನಿಮಗೆ ಗೊತ್ತಿದ್ದಾನೆ. ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಗುಣ ನಿಮಗೆ ಬರಲಿ ಅಂತ ನಾನು ಕೇಳ್ತೀನಿ. ದಯವಿಟ್ಟು ಎಲ್ಲ ಜೋರಾಗಿ ನೋಡಿ, ತಂದೆ ತಾಯಿ ಇಲ್ಲದೆ ಇರೋ ನಮಗೆ ಎಲ್ಲೋ ಹೋಗಿ ಆಶೀರ್ವಾದ ಪಡೆಯೋದಕ್ಕಿಂತ ಇವ್ರ ಹತ್ರ ಬಂದು ನಾವು ಆಶೀರ್ವಾದ ಪಡೆದ್ರೆ ನಮಗೆ ದೇವರ ಆಶೀರ್ವಾದ ಸಿಕ್ಕಿದಂಗೆ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಸುಧಾ ಸಾಧನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ.